ಅಭಿ ಮನೆ ಬಿಟ್ಟು ಹೋಗಲ್ಲ ಅಂದಾಗ ಅವ್ನು ಬದಲಾಗಿದ್ದಾನೆ ಅಂದ್ಕೊಂಡೆ. ಆದರೆ ಅವನ ನಿರ್ಧಾರ ಅಷ್ಟೇ ಬದಲಾಗಿದೆ ಹೊರತು ಅವ್ನ ಮನಸ್ಸು ಬದಲಾಗಿಲ್ಲ. ಅವನ ಬಗ್ಗೆ ನಿನಗೆ ಗೊತ್ತೇ ಇದೆಯಲ್ಲವೇ, ಮುಂಚೆಯಿಂದಲೂ ಅವನು ಹಠ ಸ್ವಭಾವ. ಅವನು ಅಷ್ಟು ಸುಲಭವಾಗಿ ಬದಲಾಗಲ್ಲ ಕಣೋ. ಅವಿ, ಏನೋ ಕೆಟ್ಟ ಕಳೆಗೆ ಆಗಿದ್ದೆಲ್ಲ ಆಗೋಯ್ತು. ಇನ್ನೇನು ನಿಧಿ ಮದುವೆ ಶುರು ಆಗತ್ತೆ. ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕತ್ತೆ. ಮತ್ತೆ ಈ ಮನೆಯಲ್ಲಿ ಎಲ್ಲರೂ ಒಂದಾಗಿ ಖುಷಿಯಾಗಿ ನಗ್ನಗ್ತಾ ಇರೋ ಕಾಲ ಬರುತ್ತೆ. ಅಲ್ಲಿವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇರಬೇಕಾಗಿರೋದು ನಾವಲ್ಲ ಅಮ್ಮ. ಅಭಿ ಈಗಾಗಲೇ ಮನೆ ಭಾಗ ಆಗಬೇಕು ಹಾಗೆ ಹೀಗೆ ಅಂತ ಮಾತಾಡ್ತಿದ್ದ. ಈಗ ಮತ್ತೆ ಇದೆಲ್ಲ ನಡೀತಿರೋದು ನೋಡಿದ್ರೆ ಅವ್ನು ಪುನಃ ನಮ್ಮ ಕೈ ತಪ್ಪೋಗ್ತಾನೋ ಅನ್ನೋ ಭಯ. ಇಲ್ಲ, ಹಾಗಾಗಬಾರ್ದು ಅವಿ.